ಜಮೀನಿನಲ್ಲಿ ಅಕ್ರಮವಾಗಿ ಗಾಂಜಾ ಬೆಳೆದಿದ್ದ ವ್ಯಕ್ತಿಯನ್ನು ಬಂಧಿಸಿರುವ ಪೊಲೀಸರು 18 ಲಕ್ಷ ಮೌಲ್ಯದ 187 ಕೆಜಿ ಹಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗುಂತಕೋಲಮ್ಮನಹಳ್ಳಿ ಗ್ರಾಮದ ಪಾಲಯ್ಯ ಜಿ ಬಂಧಿತ ಆರೋಪಿ ತನ್ನ ಜಮೀನಿನಲ್ಲಿ ಮೆಕ್ಕೆಜೋಳದ ಜೊತೆ ಗಾಂಜಾ ಬೆಳೆದದ್ದು ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು ಜಮೀನಿನಲ್ಲಿ ಬೆಳೆದಿದ್ದ 791 ಗಾಂಜಾ ಗಿಡಗಳು ಅಂದರೆ 18 ಲಕ್ಷ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಲಕ್ಷ ಮೌಲ್ಯದ 187 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದು ಆರೋಪಿಯನ್ನು ಬಂಧಿಸಿದ್ದಾರೆ. ಈ ಸಂಬಂಧ ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಿನಾಂಕ 19/4/26 ರಂದು ನಮ್ಮ ನಾಯಕನಹಟ್ಟಿ ಠಾಣಾ ವ್ಯಾಪ್ತಿಯಲ್ಲಿ ಗುಂತಕೋಲಮ್ಮನಹಳ್ಳಿ ವಿಲೇಜ್ ವ್ಯಾಪ್ತಿಯಲ್ಲಿ ಒಂದು ಗಾಂಜಾ ಬೆಳೆದಿರುವಂಥ ವಿಚಾರ ಗೊತ್ತಾಗಿ ನಮ್ಮ ನಾಯಕನಹಟ್ಟಿ PSI ಪಾಂಡುರಂಗ ಅವರು ರೈಡ್ ಮಾಡಿದ್ರು. ಸೊ ಈ ಒಂದು ರೈಡ್ನಲ್ಲಿ ನಮಗೆ ಆ ಲ್ಯಾಂಡ್ನಲ್ಲಿ ಒಂದು 700ಕ್ಕೆ ಹೆಚ್ಚು ಗಿಡಗಳನ್ನು ಬೆಳೀತಾ ಇರುವುದು ಕಂಡು ಬಂದಿದೆ. ಪಾಲಯ್ಯ ಅಂತ ಒಬ್ಬ ವ್ಯಕ್ತಿ ಅಲ್ಲಿ ಗಾಂಜಾ ಗಿಡಗಳನ್ನು ಠಾಣೆಯಲ್ಲಿ ಒಂದು NDPS ಕೇಸ್ ರಿಜಿಸ್ಟರ್ ಮಾಡಿ ಅಲ್ಲಿರುವಂಥ ಗಾಂಜಾ ಗಿಡಗಳನ್ನೆಲ್ಲ ನಾವು ಸೀಸ್ ಮಾಡಿದ್ವಿ. ಟೋಟಲ್ ಕ್ವಾಂಟಿಟಿ ಅರೌಂಡ್ 180 kgs ಬಂದಿದೆ. ಇದರ ಅಂದಾಜು ಮೌಲ್ಯ ಅರೌಂಡ್ 18 lakhs ಇರ್ಬೋದು. ಸೊ ಇನ್ನು ಮುಂದಿನ ತನಿಖೆಯನ್ನು ನಾವು ನಡೆಸುತ್ತೇವೆ. ಮುಂದಿನ ಡೀಟೇಲ್ಸ್ ಅನ್ನು ನಾವು ಕೊಡ್ತೇವೆ. ಈ ಸಂದರ್ಭದಲ್ಲಿ ನಾನು ಈ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯ ಎಲ್ಲ ರೈತರಿಗೆ ಮನವಿ ಮಾಡುವುದು ಏನೆಂದರೆ, ಯಾವುದೇ ಕಾರಣಕ್ಕೂ ಈ ರೀತಿ ಗಾಂಜಾ ಬೆಳೆಯುವುದು, ಇಂಥ ಆಕ್ಟಿವಿಟೀಸನ್ನು ಮಾಡಬೇಡ. ಇದೊಂದು ದಂಡನೀಯ ಅಪರಾಧ, ತುಂಬ ಹೀನಿಯಸ್ ಕ್ರೈಮ್ NDPS ಆ್ಯಕ್ಟ್ನಲ್ಲಿ. ಈ ಪ್ರೆಸೆಂಟ್ ಕೇಸ್ನಲ್ಲಿ ಇವರಿಗೆ 10 ವರ್ಷಕ್ಕೆ ಹೆಚ್ಚು ಶಿಕ್ಷೆ ಆಗುವ ಸಾಧ್ಯತೆ ಇರುತ್ತೆ. ಗಾಂಜಾ ಬೆಳೆಯುವುದು ಅಥವಾ ಅದನ್ನು ಪೊಸೆಷನಲ್ಲಿ ಇರುವುದು ಅದೊಂದು ಶಿಕ್ಷಾರ್ಹ ಅಪರಾಧ. ಮತ್ತು ನಿಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಅದು ನೀವು ಶಿಕ್ಷಾರ್ಹರಾಗಿರುತ್ತಾರೆ. ಅದಕ್ಕೆ ಇದರ ಬಗ್ಗೆ ತಿಳ್ಕೋಬೇಕು. ಯಾವುದೇ ಕಾರಣಕ್ಕೂ ಗಾಂಜಾ ಗಿಡಗಳನ್ನು ನಿಮ್ಮ ಹೊಲದಲ್ಲಿ ಬೆಳೆಯಕ್ಕೆ ಬಿಡಬಾರ್ದು. ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರಮಾಣದಲ್ಲಿ ಇದೇ ಒಂದು ಘಟನೆ ಆಗಿದೆ. ನಾವು ಹೊನ ಗಾಂಜಾ 3 kg 4 kg ಆ ಥರ ಸಿಗ್ತಾ ಇತ್ತು ಪೆಡ್ಲರ್ಸ್ಗಳಿಂದ. ಬಟ್ ಈ ಥರ ಬೆಳೆಯುವಂಥ ಒಂದು ಪ್ರಕರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇದೇ ಒಂದು ಮೇಜರ್ ಆಗಿದೆ. ಸೊ ಈ ಒಂದು ರೈಡ್ನಲ್ಲಿ ನಮ್ಮ ನಾಯಕನಹಟ್ಟಿ PSI ಪಾಂಡುರಂಗ ಅವರು ಮತ್ತು ನಮ್ಮ ಸಿಬ್ಬಂದಿ ಆಗಿರುವಂಥ EM ಭಾಷಾ, ಅನ್ನಪ್ಪ ನಾಯಕ, ಕುಮಾರ್, ಶಿವಣ್ಣ, ವೀರೇಶ್, ದೇವರಾಜ ಇವರೆಲ್ಲ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಮತ್ತು ನಮ್ಮ ಚಳ್ಳಕೆರೆ DSP ಸತ್ಯನಾರಾಯಣ ಅವರು ಮತ್ತು ನಮ್ಮ ತಾಲೂಕ್ ಇನ್ಸ್ಪೆಕ್ಟರ್ ಹನುಮಂತಪ್ಪ ಅವರು ಇವರನ್ನ ಗೈಡ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಬಾತ್ಮೀದಾರರಿಂದ ಮಾಹಿತಿ ಬಂದಿದೆ ನಮ್ಮ ಸಿಬ್ಬಂದಿಯವರಿಗೆ, ಅವ್ರ ಕಡೆಯಿಂದ, ಬೀಟ್ ಪೊಲೀಸ್ ಕಡೆಯಿಂದ. ಅದೇ ಅವರು ಅವ್ರ ಮೆಕ್ಕೆಜೋಳ ಮತ್ತು ಶೇಂಗಾ ಬೆಳೆ ನಡುವೆ ಬೆಳೀತಾ ಇದ್ದಾರೆ. ಅದು ಹೈಟ್ ಕಾಣಬಾರ್ದಂತ ಕೆಲವೊಂದು ಪ್ರಿಕಾಷನ್ಸ್ ಕೂಡ ತಗೊಂಡಿದ್ದಾರೆ. ಸೊ ಈ ತರ ಇದ್ದಾಗ ನಾವು ಪ್ರತಿ ಹೊಲಕ್ಕೆ ಹೋಗಿ ಚೆಕ್ ಮಾಡೋಕ್ಕಾಗಲ್ಲ. ಆದ್ರೂ ಈ ನಡುವೆ ನಾವು ಒಂದು ಡ್ರೋನ್ ಸರ್ವೆ ಕೂಡ ಮಾಡ್ತಾ ಇದ್ವಿ.
ಕೆಲವೊಂದು ಕಡೆ ನಾವು ಡ್ರೋನ್ ಅನ್ನ ಕಳಿಸಿ ಎಲ್ಲೆಲ್ಲಿ ನಮಗೆ ಡೌಟ್ಫುಲ್ ಇದೆ ಡ್ರೋನ್ ವಿಡಿಯೋ ಮುಖಾಂತರ ಕೂಡ ನಾವು ಟ್ರ್ಯಾಕ್ ಮಾಡ್ತಾ ಇದ್ವಿ. ಸೊ ಇದು ನಮಗೆ ಬಾತ್ಮೀದಾರರಿಂದ ಗೊತ್ತಾಗಿದೆ. ಬಟ್ ಆದ್ರೂ ಅದು ಇನ್ನೂ ಕಟಾವ್ಗೆ ಬಂದಿಲ್ಲ. ಇನಿಷಿಯಲ್ ಸ್ಟೇಜಸ್ ಆಫ್ ಫ್ಲವರಿಂಗ್ ಅಲ್ಲಿದೆ.